Hi Mare. Hi guys. Welcome back to my channel. ಕಂಪ್ಯೂಟರ್ ಕ್ಲಾಸಲ್ಲಿ ವಿಡಿಯೋ ಮಾಡೋಂಗಿಲ್ಲ, ಸೊ ನೆನ್ನೆಯಿಂದ ವಿಡಿಯೋ ಮಾಡ್ತಿಲ್ಲ. ಅಲ್ಲಿ ವಿಡಿಯೋ ಮಾಡಬೇಡಿ ಅಂತ ಕರೆದು ಹೇಳಿದ್ರು. ಸೊ ಸರಿ ಬಿಡಿ ಸರ್ ಆಯಿತು ಮಾಡಲ್ಲ ಅಂತಂದ್ಬಿಟ್ಟು ವಿಡಿಯೋ ಮಾಡ್ತಿಲ್ಲ. ಹಾಗೆ ಕಂಪ್ಯೂಟರ್ ಕ್ಲಾಸೆಲ್ಲ ಮುಗಿಸ್ಕೊಂಡು ಬಸ್ಗೆ ಹೋಗೋದ ಅಂತ ಬಂದ್ವಿ. ಅಲ್ಲಿ ಮೋಕ್ಷನ ಕತೆ ಕೇಳಿ ಏನಾಗೈತೆ ಅಂತ ಹೇಳ್ತಾಳೆ ಒನ್ ಬೈ ಒನ್ ಅವಳ ಕತೆನ. ಅಯ್ಯೋ ನನ್ನ ಕಷ್ಟ ನನಗೆ ಏನು ಕಷ್ಟ ನಿಂಗ? ತಲೆಯಲ್ಲಿದ್ದು ನಿಂಗ ತಲೆ ಇದ್ದು ನಿಂಗ ಎಲ್ಲಿದ್ದು ತಲ ನಿಂಗಿಲ್ಲ ಅಂದ್ರೆ ನಮಗೂ ಇಲ್ವಾ? ತಲೆ ಹಿಂದೆ ಮಾತಾಡ್ತಿಲ್ಲ ನೀನು, ತಲೆ ಇದ್ರು ಇಲ್ಲದ ಮಾತಾಡ್ತಿದ್ದೆ ನೀನು. ಯಾಕಿಷ್ಟು ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿದ್ಯಾ? ನಿಮ್ ಸವಾಸ ಮಾಡಿ ನೀವೊಂದು ಕ್ವಶನ್ ಕೇಳ್ಬೇಕು ಕಣೆ. ನಿನ್ ತರ ಬೆಳಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾಯಿನೆಲ್ಲ ಕತ್ತೊಳಿ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮತ್ತೆ ಅದಕ್ಕೆ ನೀ ಬೆಳಗಾಗಿಲ್ಲ. ನಾನು ಹಂಗ ತೊಳೆಯಲ್ಲ, ನಾನು ನಿಮ್ಗೆ ಹೇಳ್ತಿರೋದು ನೀವು ಬೆಳಗಾಗಕ್ಕ. ನಿನ್ ತರ ಬೆಳಗಾಗ ನಾ ಕೇಳ್ತಿರೋದು, ನೀನ್ ತಿನ್ಸ್ಕೊಡು ಅಂತ ಕೇಳ್ತಾ ಇಲ್ಲ. ಇವತ್ತು ನಮ್ಮ ಮೋಕ್ಷನ್ಗೆ ಮೂವ್ ಬರ್ತಾರಕ್ಕ ಅಂತ ಹೋಗಿದ್ವಿ. ಒಂದು ಸೆಲೆಕ್ಟ್ ಮಾಡಿಲ್ಲ. ಯಾಕೆ ಅಂತ ಗೊತ್ತಾ? ಹತ್ತಕ್ಕೆ ಮೂಗ್ ಬಟ್ಬೇಕು ಬೈಸಿಗೆ ದಿದ ಕೆಡಿಕತ್ತಾಳೆ. ಇವತ್ತು ಹೋಗಿದ್ವಿ, ಒಂದು ಸೆಲೆಕ್ಟ್ ಮಾಡಿಲ್ಲ. ಚೆನ್ನಾಗಿಲ್ಲ ಅಂತ ವಾಪಸ್ ಬಂದ್ವಿ. ಮೋಕ್ಷ ಅವ್ರ ಮನೆ ಪಕ್ಕದ ಮನೆ ಹುಡುಗಿ ಒಂದು ಬಸ್ಸಿಗೆ ಬಂದಿತ್ತು. ಕರಿತೀನಿ ಇರು ಅಂತಂದ್ಲು. ಕರಿ ಮಾತಾಡ್ಸದ ಅಂತ ಅಂದೆ. ಕರೆದ್ಲು. ಆ ಹುಡುಗಿ ಬರ್ತಾನೆ ಇರ್ಲಿಲ್ಲ. ಕರಿ ಕೂಗು ಗುಂಡಮ್ಮ ಬಾಯಿಲಿ ಹಂಗೆ ಹೋಗುವೆ ಬಾ. ಹಾಯ್, ನಿನ್ನ ಹೆಸರೇನು? ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಶ್ರದ್ಧಾ ಅಂತ ಹುಡುಗಿ ಹೆಸರು. ಎಲ್ಲಿ ಬಿಡಕ್ ಹೋಗಿದ್ರಿ? ಯಾವ ಕ್ಲಾಸ್ ನೀನು? ಸೆಕೆಂಡ್ ಸ್ಟ್ಯಾಂಡರ್ಡಾ? ಎಲ್ಲಿ? ಕಾರ್ಮಲ್. ರೈಮ್ಸ್ ಹೇಳು. ವಾಟ್ ಯು ಆರ್? ಹೇಳು. ನಿಮ್ಮ ಮಮ್ಮಿ ಹೆಸರೇನು? ಡ್ಯಾಡಿ? ರವಿ. ಇವಳು ಹೆಸರು? ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಿನ್ ಪ್ರೀತಿಯಿಂದ ಏನಂತ ಕರಿತೀಯ ಅವಳನ್ನ? ಹಳ್ಳಿ ಕುಂಚ ಅನ್ನು ಮತ್ತೆ ಇನ್ನೇನು ಕರಿತೀಯ ಪ್ರೀತಿಯಿಂದ? ಮೋಕ್ಷಕ್ಕ. ಒಳ್ಳೆ ಸಂಸ್ಕೃತಿ ಕಳ್ಸವ್ರೆ ನಿಮ್ಮ ಮಮ್ಮಿ ನಿಂಗೆ. ಮತ್ತೆ ಇನ್ನೇನು ಸಮಾಚಾರ? ಸ್ಕೂಲ್ ಓಪನ್ ಆಗಿಲ್ಲ ಕಣಮ್ಮ. ಸ್ಕೂಲ್ಗೆ ಹೋಗಕ್ಕೆ ಇಷ್ಟ ಅಲ್ವಾ? ಹಂಗೆ ಹುಡುಗಿ ಮಾತಾಡ್ಸ್ತಿದ್ವಿ. ಅವ್ರ ಅಮ್ಮ ಕರೆದ್ರು ಅಂತ ಆ ಹುಡುಗಿನೂ ಹೋಯ್ತು. ಸರಿ ಅಂತಂದ್ಬಿಟ್ಟು ಈ ಕಡೆ ನೋಡಿದ್ರೆ ನಾವು ಅಂಕಲ್ ಟಿಕೆಟ್ ಕೊಡ್ತಾ ಇದ್ರು. ಅದಕ್ಕೆ ಅವ್ರದ್ದೊಂದು ಎರಡು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅಂಕಲ್ ನಿಮ್ಮ ಥರ ವೈಟ್ ಆಗಬೇಕು ಅಂದ್ರೆ ಏನು ಮಾಡಬೇಕು ಆಯ್ತಾ? ಅದಕ್ಕೆ ಅವ್ರೊಂಥರ ಏನಾದ್ರು ಹಾಕೋಂತಾರ. ಮತ್ತೆ ಯಾಕೆ ನೀವು ಬೆಳಿಗ್ಗೆ ಇಲ್ಲದು ನೀನು ವಿಡಿಯೋ ಹಾಕಿದ್ರು ಏನು ವಿಡಿಯೋ ಮಾಡ್ತಿದ್ದ
ಬುದ್ಧಿ ಇಲ್ವಾ ಅಂಕಲ್ ನಿಮ್ನೆ ಕೇಳ್ತವ್ರೆ ತೋರಿಸ್ಲ ಅಂಕಲ್ ನಿಜವಾಗ್ಲೂ ಯಾಕೆ ಅಂಕಲ್ ಏನು ಇಷ್ಟು ವೈಟ್ ಇದ್ರಲ್ಲ ಏನಾಗ್ತದೆ ಏನು ಇಲ್ಲ ಹೇಳಿ ಕರ್ದವನೇ ಅದನ್ನ ಉಲ್ಟಾ ಹೇಳ್ತಾ ಇದೆ ಕರ್ದವನೇ ಅದನ್ನ ಉಲ್ಟಾ ಹೇಳ್ತಾ ಇದೆ ಇಲ್ಲ ಅಂಕಲ್ ಕಾಡಿಲ್ಲಮ್ಮ ಮತ್ತೆ ಯಾಕೆ ನೀವು ಬೆಳಗಾಗಿಲ್ಲ ಯಾರು ನೀವು ನಾನೇನು ಹಾಕಲ್ವಲ್ಲ ಅದಕ್ಕೆ ಇವಾಗ ತಾನೇ ಬಸ್ ಸ್ಟ್ಯಾಂಡ್ ಬಿಟ್ಟೈತೆ ಬಸ್ಸು ಅಂಕಲ್ ಬಾಯ್ ಹೇಳ್ಬಿಡಿ ಅಂಕಲ್ ಬಾಯ್ ಹೇಳಿ ಹೇಳಿ ಹಂಗೆ ಮಾತಾಡ್ಕೊಂಡು ಬಂದ್ವಿ ಮೋಕ್ಷ ಊರು ಸಿಕ್ತು ಅವಳು ಓದ್ಲು ಅವಳು ಓದ್ಲು ನಾವು ಹೋಗೋದೆ ಅಂತ ನಾವು ಇನ್ನೇನು ಮಾಡೋಕ್ಕೈತೆ ನಮ್ಮೂರ ಹತ್ರ ಬಂದ್ವಿ ನಾವು ಇಳಿದ್ವಿ ಅಂಕಲ್ಗೇನೋ ಕೇಳಿದೆ ಅದಕ್ಕೆ ಅವ್ರು ಏನಂದ್ರು ನೋಡಿ ನೀವು ಫೇಮಸ್ ಆಗ್ಬಿಟ್ಟಿದ್ದೀರಾ ಅವತ್ತು ವಿಡಿಯೋ ಮಾಡಿದ್ನಲ್ಲ ಅಂಕಲ್ ಮೋಸ್ಟ್ಲಿ ಆ ವಿಡಿಯೋ ನೋಡಿರ್ಬೇಕು ಅದಕ್ಕೆ ನೀನು ಕೈ ಮುಗಿತೀನಿ ಅಂತ ಬೇರೆ ಹೇಳ್ಬಿಟ್ರು ಸರಿ ಅಂಕಲ್ ಅಂದ್ಬಿಟ್ಟು ಬಂದೆ ಮನೇಲಿ ನೋಡಿದ್ರೆ ಮಾವನನಿತ್ತು ನಮ್ಮ ಪಕ್ಕದ ಹೊಲ್ದವ್ರು ಮಾವನನ್ನು ಕೊಟ್ಟಿದ್ವಿ ಅಂತ ಅಡೆ ಹಾಕಿದ್ವಿ ಎಲ್ಲ ಚೆನ್ನಾಗಿ ಹಣ್ಣಾಗಿತ್ತು ಕಟ್ ಮಾಡಿ ನೋಡೋದ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಅಂತ ಮೇಲ್ ನೋಡಿದ್ರೆ ಮಾತ್ರ ಸೂಪರ್ಬಾಗಿತ್ತು ಮಾವನನ್ ಮಾತ್ರ ಕಟ್ ಮಾಡಿ ನೋಡಿದಾಗಲೇ ಗೊತ್ತಾಗಿದ್ದು ಮಾವನನ್ ಬಂಡವಾಳ ಏನು ಅಂತ ನೀವು ಮಾವನನ್ನ ಏನಾದ್ರು ತಗೋಬೇಕು ಅಂದರೆ ಅಲ್ಲೇ ಕಟ್ ಮಾಡಿಸಿ ನೋಡಿ ಚೆನ್ನಾಗಿದೆಯಾ ಅಂತ ತಗೊಳ್ಳಿ ಅಕಸ್ಮಾತ್ ತಗೊಂಡಾದ್ಮೇಲೆ 50 ರೂಪಾಯಿ 2 kg 3 kg ಅಂತ ಮಾರ್ತಾಯಿದ್ದಾರೆ ಬಟ್ 50 ರೂಪಾಯಿ ಅಂತ ಅಂದ್ಬಿಟ್ಟು ತಗೊಳ್ಳೋಕ್ಕೆ ಹೋಗಬೇಡಿ ಎಷ್ಟು ಮೋಸ ಇರುತ್ತೆ ಅಂದರೆ ಮೇಲ್ ಮಾತ್ರ ಸೂಪರ್ಬಾಗಿರುತ್ತೆ ಒಳಗಡೆ ನೋಡಿದ್ರೆ ಹುಳನೇ ಇರುತ್ತೆ ನಮ್ಮ ಪಕ್ಕದ ಹೊಲ್ದವ್ರು ಕೊಟ್ಟರು ಅಂತಂದ್ಬಿಟ್ಟು ನಾನು ಕಟ್ ಮಾಡಿ ನೋಡಿದ್ದು ಅಲ್ಲಿ ನೋಡಿದ್ರೆ ಎಲ್ಲ ಹುಳ ಇತ್ತು ಎಷ್ಟು ಹುಳ ಇತ್ತು ಅಂದರೆ ನೋಡಿ ಎಷ್ಟು ಕಟ್ ಮಾಡ್ತೀನಿ ಅಷ್ಟು ಹುಳನೇ ನಾನೊಂದು 12ರಿಂದ 13 ಮಾವನನ್ನು ಕಟ್ ಮಾಡಿದೆ ಎಲ್ಲ ಹುಳ ಇತ್ತು ಅದಕ್ಕೆ ಬೇಡ ಬಿಡು ಇನ್ನು ಕಟ್ ಮಾಡಿದ್ರು ವೇಸ್ಟು ಅಂತಂದ್ಬಿಟ್ಟು ಅದು ಕಟ್ ಮಾಡೋಕ್ಕೆ ಹೋಗಲಿಲ್ಲ ಇನ್ನೊಂದು ಮಾವಿನಕಾಯಿ ಬರುತ್ತೆ ಅಂಡೆ ಮಾವಿನಕಾಯಿ ಅಂತ ಅದು ಅಲ್ಲೇ ಇದೆ ಅದು ಚೆನ್ನಾಗಿತ್ತು ಮಾವನನ್ನು ಅದು ಒಂದು ಸ್ವಲ್ಪ ಹುಳನೂ ಇರಲಿಲ್ಲ ಏನೂ ಇರಲಿಲ್ಲ ಟೇಸ್ಟು ಚೆನ್ನಾಗಿತ್ತು ಮಾವನನ್ನು ಚೆನ್ನಾಗಿತ್ತು ನೀವು ಮಾವನನ್ನು ತೊಗೋಬೇಕು ಅಂತಂದರೆ ಕಟ್ ಮಾಡಿ ನೋಡಿ ತಗೊಳ್ಳಿ ಸುಮ್ಮನೆ 100 ರೂಪಾಯಿಗೆ 5 kgನಂತೆ 50 ರೂಪಾಯಿಗೆ 3 kgನಂತೆ ಅಂತ ತಗೊಂಡು ಮೋಸ ಹೋಗಬೇಡಿ ನೋಡ್ಬಿಟ್ಟು ಚೆನ್ನಾಗಿರೋದು ತಗೊಂಡು ತಿನ್ನಿ ಅದ್ರ ಬದಲು 50 ರೂಪಾಯಿಗೆ ಸಿಗ್ತೈತೆ 100 ರೂಪಾಯಿಗೆ ಸಿಗ್ತೈತೆ ಅಂತ ಲಾಸ್ ಅಂತೂ ಮಾಡ್ಕೋಬೇಡಿ ಈ ಮಾವನಂತೂ ಟೇಸ್ಟು ಚೆನ್ನಾಗಿತ್ತು ಸೂಪರ್ವಾಗಿತ್ತು ಒಂದು ಸ್ವಲ್ಪ ಹುಳ ಇರಲಿಲ್ಲ ಏನಿರಲಿಲ್ಲ ಅದಕ್ಕೆ ಇದು ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರಲ್ಲ ಮ್ಯಾಂಗೋ ಲೆಸ್ಸಿದು ಜ್ಯೂಸ್ದು ಆ ಥರ ಕಟ್ ಮಾಡೋದ ಅಂತ ಸುಮ್ಮನೆ ಕಟ್ ಮಾಡ್ತಿದ್ದೆ ಏನು ಕೆಲಸ ಹೇಳಿ ನಮಗೆ ಸುಮ್ಮನೆ ಏನಾದ್ರು ಒಂದು ಮಾಡ್ತಾ ಇರೋದು ತಾನೆ ನಾಳೆ ಮಾವಿನಣ್ಣು ಹೋಳಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸಂಡೇ ಸ್ಪೆಷಲ್ ಅದೇ ಆಗಿರುತ್ತೆ ಮಾವಿನಣ್ಣು ಹೋಳಿಗೆ ಹೆಂಗೆ ಮಾಡೋದು ಅಂತ ನಾಳೆ ರೆಸಿಪಿಲಿ ಹೇಳ್ತೀನಿ ಇವತ್ತೊಂದು ವ್ಲಾಗ್ ಇಷ್ಟ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್